ತುಂಬೆ ಗಿಡವು ಕಳೆ ಗಿಡದಂತೆ ಬೆಳೆದರೂ ಇದೊಂದು ಅದ್ಭುತವಾದ ಔಷಧೀಯ ಗಿಡ. ಹಾಗೂ ಈ ಗಿಡವನ್ನು ಮನೆಯ ಸುತ್ತ ಬೆಳೆಸಿದರೆ ಕೀಟಗಳನ್ನು ತಡೆಯುತ್ತದೆ ಎಂದು ನಂಬಲಾಗಿದೆ. ಈ ಗಿಡದ ಹೂಗಳನ್ನು ಪೂಜೆಗಳಲ್ಲಿ ಬಳಸಲಾಗುತ್ತದೆ. ವಿಶೇಷವಾಗಿ ಶಿವನ ಪೂಜೆಗೆ ಉಪಯೋಗಿಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ತುಂಬ, ತುಂಬೈ, ದ್ರೋಣಪುಷ್ಟಿ ಮತ್ತು ತುಂಬೆ ಎಂದು ಕರೆಯಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಲುಕಸ್ ಆಸ್ಪೆರಾ ಮತ್ತು ಇದು ಲ್ಯಾಮಿಯೇಸಿಯೆ ಕುಟುಂಬಕ್ಕೆ ಸೇರಿದೆ. ಈ ಗಿಡ ಪೊದೆಯ ಸಸ್ಯವಾಗಿದ್ದು ಸಾಮಾನ್ಯವಾಗಿ 15 ರಿಂದ 60 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಇದರ ಎಲೆಗಳು ಚಿಕ್ಕ ತೊಟ್ಟಿನೊಂದಿಗೆ ಸಪೂರವಾಗಿ ಉದ್ದವಾಗಿದ್ದು ಅಭಿಮುಖವಾಗಿರುತ್ತದೆ ಮತ್ತು ಸಣ್ಣ ಕೂದಲಿನಂಥ ರಚನೆಯಿಂದ ಕೂಡಿರುತ್ತದೆ ಹಾಗೂ ತೀವ್ರ ಸುವಾಸನೆಯನ್ನು ಹೊಂದಿದೆ. ಇದರ ಎಲೆಯು 8 ಸೆಂಟಿಮೀಟರ್ ಉದ್ದವನ್ನು ತಲುಪಬಹುದು ಮತ್ತು 1.25 ಸೆಂಟಿಮೀಟರ್ ಅಗಲವಿರುತ್ತದೆ. ತೊಟ್ಟುಗಳ ಉದ್ದವು ಸಾಮಾನ್ಯವಾಗಿ 2.5 ರಿಂದ 6 ಮಿಲಿಮೀಟರ್ ಆಗಿರುತ್ತದೆ. ಹೂಗಳು ಮುಖ್ಯವಾಗಿ ಬಿಳಿ ಬಣ್ಣದ್ದಾಗಿದ್ದು ಸಣ್ಣ ಗೊಂಚಲುಗಳಲ್ಲಿ ಅರಳುತ್ತವೆ ಮತ್ತು ಒಳಗೆ ಸಣ್ಣ ರೋಮಗಳಿವೆ. ಚಿಕ್ಕ ಮಕರಂದ ಹೀರುವ ಕೀಟಗಳು ಇದಕ್ಕೆ ಹೆಚ್ಚು ಆಕರ್ಷಣೆ ಹೊಂದುತ್ತವೆ. ಕಾಂಡವು ಚತುರ್ಭುಜಾಕೃತಿಯಲ್ಲಿದ್ದು ಹೆಚ್ಚು ಕವಲೊಡೆಯುತ್ತದೆ ಮತ್ತು ಸಣ್ಣ ಕೂದಲುಗಳನ್ನು ಹೊಂದಿದೆ. ಮುಟ್ಟುವಾಗ ಒರಟಾಗಿರುತ್ತದೆ. ಇದು ಸಣ್ಣ ಮತ್ತು ಹಗುರವಾದ ಕಂದು ಬಣ್ಣದ ಬೀಜಗಳನ್ನು ಉತ್ಪಾದಿಸುತ್ತದೆ. ಈ ಗಿಡಗಳು ಸಾಮಾನ್ಯವಾಗಿ ಭಾರತದೆಲ್ಲೆಡೆ, ವಿಶೇಷವಾಗಿ ಮೈದಾನ ಪ್ರದೇಶಗಳು, ಕಡಿಮೆ ಮಳೆಯ ಪ್ರದೇಶಗಳು ಮತ್ತು ಬಯಲು ಮಣ್ಣಿನಲ್ಲಿ ಸಹಜವಾಗಿ ಬೆಳೆಯುತ್ತದೆ. ವಿಶೇಷವಾಗಿ ಕೃಷಿ ಹೊಲಗಳ ಸುತ್ತಮುತ್ತ ಮತ್ತು ರಸ್ತೆಗಳ ಅಂಚುಗಳಲ್ಲಿ ಕಂಡುಬರುತ್ತದೆ. ಭಾರತವನ್ನು ಹೊರತುಪಡಿಸಿ ಫಿಲಿಪೈನ್ಸ್, ಮಾರಿಷಿಯಸ್, ರಿಯೂನಿಯನ್ ದ್ವೀಪ ಮತ್ತು ಜಾವಾದ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಗಿಡವು ಅದ್ಭುತವಾದ ಔಷಧೀಯ ಗುಣವನ್ನು ಹೊಂದಿದೆ. ನಾಟಿ ಔಷಧಿಗಳಲ್ಲಿ ಇದನ್ನು ಜ್ವರ, ಕೆಮ್ಮು, ಶೀತ, ಕೀಟಗಳು ಕಚ್ಚಿದಾಗ ಮತ್ತು ಚರ್ಮದ ಸೋಂಕುಗಳಿಗೆ ಬಳಸಲಾಗುತ್ತದೆ. ಹಾಗೂ ಇದರ ಎಲೆಯ ರಸವು ನಂಜು ನಿರೋಧಕ ಗುಣವನ್ನು ಹೊಂದಿದೆ. ಇದರ ಎಲೆಯ ರಸವನ್ನು ಜೇನುತುಪ್ಪದಲ್ಲಿ ಸೇವಿಸುವುದರಿಂದ ಜ್ವರ ಮತ್ತು ಶೀತ ಕಡಿಮೆಯಾಗುತ್ತದೆ. ಎಲೆಗಳನ್ನು ಗುದ್ದಿ ಅದರ ರಸವನ್ನು ಕೀಟ ಕಚ್ಚಿದ ಭಾಗಕ್ಕೆ ಹಚ್ಚಿದರೆ ಊತ ಮತ್ತು ನೋವು ಕಡಿಮೆಯಾಗುತ್ತದೆ. ಗಿಡವನ್ನು ಕಷಾಯ ಮಾಡಿ ಕುಡಿದರೆ ಕಫ ಮತ್ತು ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ. ಇದರ ಎಲೆಯ ರಸದ ನಂಜು ನಿರೋಧಕ ಗುಣವು ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಸೋಂಕುಗಳಿಗೆ ಉತ್ತಮ ನೈಸರ್ಗಿಕ ಔಷಧಿಯಾಗಿದೆ. ಹಾಗೂ ಇದರ ಎಲೆಯ ರಸದ ಸುಗಂಧವು ತಲೆನೋವನ್ನು ಕಡಿಮೆ ಮಾಡುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.